ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಪ್ಪಳದಲ್ಲಿ ಹಿಮಾಲಯದ ಚಿನ್ನ ಪ್ರದರ್ಶನ. ಏನಿದು ಹಿಮಾಲಯದ ಚಿನ್ನ? 1 kg ಅಣಬೆಗೆ ಬರೋಬ್ಬರಿ 15 ಲಕ್ಷ ರೂಪಾಯಿ. 1 kg ಅಣಬೆಗೆ 15 ಲಕ್ಷ ರೂಪಾಯಿ. ಕೊಪ್ಪಳದಲ್ಲಿ ಹಣ್ಣು ಪ್ರದರ್ಶನ, ಮಾರಾಟ ಮೇಳ ಇದೆ. 3 ಲಕ್ಷ ಮೌಲ್ಯದ ಯಾರ್ಸಗುಂಬ ಅಣಬೆ ಪ್ರದರ್ಶನ ಆಗ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆ ಇದು. ಅತ್ಯಂತ ದುಬಾರಿಯಾದಂತಹ ಅಣಬೆಯನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಜನ. ಕೊಪ್ಪಳದಲ್ಲಿ ಹಣ್ಣು ಮೇಳದಲ್ಲಿ ಈ ಪ್ರದರ್ಶನಕ್ಕಿದೆ ಈ ಅಣಬೆ. 1 kg ಅಣಬೆಗೆ ಭರ್ಜರಿಯಾಗಿ 15 ಲಕ್ಷ ರೂಪಾಯಿ ಅಂತೆ. ವಿಶ್ವದಲ್ಲೇ ಅತ್ಯಂತ ದುಬಾರಿ ಅಣಬೆ ಅಂತ ಕರೆಯಲಾಗುತ್ತೆ. ಹಿಮಾಲಯದ ಮಡಿಲಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂಥ ಯಾರ್ಸಗುಂಬ ಅಣಬೆ ಇದು. ಈಗ ಕೊಪ್ಪಳದ ಮೇಳದಲ್ಲಿ ಆಕರ್ಷಣವಾಗಿ ಕಾಣಿಸ್ತಾ ಇದೆ. ಸಹಜವಾಗಿ ನಮ್ಮ ಜನ ಅದರ ಬೆಲೆಯನ್ನು ಕೇಳಿ ಹೌಹಾರ್ಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 15 ಲಕ್ಷ ರೂಪಾಯಿ ಅಂತೆ. ಈ ಮೇಳದಲ್ಲಿ 3 ಲಕ್ಷ ರೂಪಾಯಿದ ಅಣಬೆಯನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಔಷಧೀಯ ಗುಣಗಳನ್ನು ಈ ಯಾರ್ಸಗುಂಬ ಅಣಬೆ ಹೊಂದಿದೆ ಅಂತ ಹೇಳ್ತಾರೆ. ಪೋಷಕಾಂಶಗಳ ಭಂಡಾರವಾಗಿದೆ ಈ ಅಣಬೆ. ಸಾರ್ವಜನಿಕರು ಅದನ್ನು ನೋಡೋದಕ್ಕೆ ಬಂದಿದ್ದಾರೆ. ನಾವು ಪ್ರತಿ ವರ್ಷವೂ ಮೇಳದಲ್ಲಿ ಭಾಗವಹಿಸ್ತಾ ಇರ್ತೀವಿ. ಹಣ್ಣು ಮೇಳ ಆಯಿತು, ಜೇನು ಮೇಳ ಆಯಿತು, ಸಸ್ಯ ಮೇಳ ಆಯಿತು. ಇದರಲ್ಲಿ ಈ ಸಾರಿ ವಿಶೇಷವಾಗಿ ಪ್ರಥಮದಲ್ಲಿ 8 ವರ್ಷದಿಂದ ನಾನು ಮೇಳದಲ್ಲಿ ಭಾಗವಹಿಸಿದಾಗ ನನಗೆ ಪ್ರಥಮದಲ್ಲಿ ಬರೀ ನೋಡುವ ತುಣುಕುಗಳನ್ನು ನೋಡಿದೆ. ನಾನು ಏನೇನು ಮಾಡ್ತಾಯಿದ್ದೀವಿ, ರೈತರು ಏನೇನು ಡೆವಲಪ್ ಮಾಡಬೇಕು. ಪಪ್ಪಾಯ ಆಯಿತು, ಮಾವು ಆಯಿತು. ಮಾವು ಅಂದರೆ ಬರೀ ಮಾವನ್ನೋದು ಹೆಸರಷ್ಟೇ ಕೇಳಿದ್ವಿ ನಾವು. ಈಗೆಲ್ಲ ಅದು ಕೇಸರ್ ಅನ್ನೋದೊಂದು ಕೊಪ್ಪಳ ಜಿಲ್ಲೆಯಲ್ಲಿ ಬ್ರ್ಯಾಂಡ್ ಆಗಿದೆ. ಈ ಥರ ಒಂದು ಬ್ರ್ಯಾಂಡ್ ಸೃಷ್ಟಿ ಮಾಡಿರೋದು ನಮ್ಮ ತೋಟಗಾರಿಕೆ ಇಲಾಖೆಗೆ ಅಧಿಕಾರಿಗಳಿಗೆ, ಕೃಷ್ಣ ಹುಕುನ್ ಸರಿಗೆ ಸಲ್ಲುತ್ತದೆ. ಹಾಗಾಗಿ ವಿಶೇಷವಾಗಿ ಈ ಸಾರಿ ಮೇಳದಲ್ಲಿ ದ್ರಾಕ್ಷಿ ಇರ್ಬೋದು, ಅಣಬೆ ಅಂತ ಇದೆ. ಅದು ಸಾಕಷ್ಟು ದುಬಾರಿ ಅಂತ ನಾವು ಕೇಳೇ ಇಲ್ಲ. ನಾರ್ಮಲ್ ಆಗಿ ಇಲ್ಲೇನೋ ನಾವು ಅಣಬೆಗಳನ್ನು ನೋಡಿದ್ವಿ, ಅದನ್ನಷ್ಟೇ ನಾವು ಬಳಕೆಯನ್ನು ಮಾಡಿದ್ವಿ. ಇಷ್ಟು ದುಬಾರಿ ಅಣಬೆಯನ್ನು ನಾನು ಪ್ರಥಮ ಬಾರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ನೋಡಿದಿರೋದು ಇದೇ ಬಾರಿ. ಹಾಗಾಗಿ ಸಾಕಷ್ಟು ವೀಕ್ಷಣೆ ಮಾಡಲಿಕ್ಕೆ ರೈತರು ಬೆಳೆದಿರ್ತಕ್ಕಂಥ ಈ ಕಡೆ ನಮ್ಮ ಮಸಾರಿ ಭಾಗದಲ್ಲಿ ಒಂಕಲ್ಕುಂಟ ಆ ಕಡೆ ಎಲ್ಲ ದ್ರಾಕ್ಷಿಗಳನ್ನು ಬೆಳೀತಾರೆ, ದಾಳಂಬ್ರಿಗಳನ್ನು ಬೆಳೀತಾರೆ, ಪಪ್ಪಾಯಿಯನ್ನು ಬೆಳೀತಾರೆ. ಪಪ್ಪಾಯಿಯಲ್ಲಿ ವಿಶೇಷವಾಗಿ ನಾನು ಪಪ್ಪಾಯಿ ರೈತ. ಫಸ್ಟ್ಗೆ 1 ಎಕರೆನೋ 1 ಗುಂಟೆನೋ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಅಧಿಕಾರಿಗಳ ವರ್ಗದಿಂದ ನಮ್ಮ ಕೃಷ್ಣ ಹುಕುನ್ ಸರ್ ಇರ್ಬೋದು, ಎಲ್ಲ ನಮ್ಮ ತೋಟಗಾರಿಕೆ ಅಧಿಕಾರಿಗಳ ಹೆಸರನ್ನು ತಗೊಳ್ಳೋದಲ್ಲ, ಎಲ್ಲ ಅಧಿಕಾರಿಗಳ ಶ್ರಮದಿಂದ ನಾನು ಇವತ್ತು 40 ಎಕರೆ ಪಪ್ಪಾಯಿಯನ್ನು ಬೆಳೆದಿದ್ದೀನಿ. ಒಳ್ಳೆಯ ರೈತನಾಗಿ, ಒಳ್ಳೆಯ ಒಂದು ಆರ್ಥಿಕವಾಗಿ ಸದೃಢವಾಗಿ ನಾವು ರೈತರು ಬದಲಾಗಿದ್ದೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ದ್ರಾಕ್ಷಿ ಬೆಳೆಗಾರ ಇರ್ಬೋದು, ಪಪ್ಪಾಯಿ ಬೆಳೆಗಾರ ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಪಪ್ಪಾಯಿ ಸಾಕಷ್ಟು ಹೊಸ ತಳಿಗಳನ್ನು ನಮಗೆ ಪರಿಚಯ ಮಾಡಿಕೊಟ್ರು. 15 ಅನ್ನೋ ವೆರೈಟಿ ನಮ್ಮದು ಈ ಸದ್ಯಕ್ಕೆ 40 ಎಕರೆ ಪಪ್ಪಾಯಿ ಬೆಳೆ ಇದೆ. ಒಳ್ಳೆಯ ಫಸಲು ಬರ್ತಾ ಇದೆ, ಒಳ್ಳೆಯ ಇಳುವರಿ ತೊಗೋತಾ ಇದೆ. ಒಂದು 6 ತಿಂಗಳಿಂದ ಮಶ್ರೂಮ್ ಕಲ್ಟಿವೇಷನ್ ವಿತ್ ಟ್ರೈನಿಂಗನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಜೊತೆಗೆ ವ್ಯಾಲ್ಯೂ ಅಡಿಷನ್ ಆಗಿರ್ತಕ್ಕಂಥ ಬೈ ಪ್ರಾಡಕ್ಟನ್ನು ಮಶ್ರೂಮಿಂದನೇ ಮಶ್ರೂಮಿಂದನೇ ನಾವು ಬೈ ಪ್ರಾಡಕ್ಟನ್ನು ತಯಾರು ಮಾಡ್ತಾಯಿದ್ದೀವಿ. ಈಗ ಮೊದಲಿಗೆ ನಾವು ಒಂದು ಹೊಸ ಹರ್ಬಲ್ ಟೀ ಪೌಡ್ರನ್ನು ನಾವು ಈಗ ಈ ಮಶ್ರೂಮಿಂದ ರೆಡಿ ಮಾಡಿದ್ವಿ. ಮಶ್ರೂಮಿಂದ ಸಾಕಷ್ಟು ಪ್ರಾಡಕ್ಟ್ಗಳನ್ನು ನಾವೀಗ ತಯಾರು ಮಾಡ್ತಾಯಿದ್ವಿ. ಈಗ ಸರ್ಕಾರದಿಂದ ಅಂತಂದರೆ ಹೊಸ ಒಂದು ಸ್ಕೀಮ್ ಇದೆ, PMFME ಅಂತೇಳಿ. ಆ PMFMEಯಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿದರೆ ಅದು 50% ಸಬ್ಸಿಡಿ ಇದೆ. 15 ಲಕ್ಷದವರೆಗೆ ಸಬ್ಸಿಡಿ ಸಿಗುತ್ತೆ. ಇವತ್ತಿನ ದಿವಸ ನಾವು ಶಿವರಾತ್ರಿ ಹಬ್ಬದ ನಿಮಿತ್ತ ನಮ್ಮ ತೋಟಗಾರಿಕೆ ಇಲಾಖೆಯಿಂದ 9ನೇ ವರ್ಷದ ಹಣ್ಣು, ಜೇನು ಮತ್ತು ಅಣಬೆ ಮೇಳವನ್ನು ಇಲ್ಲಿ ಏರ್ಪಡಿಸಿದ್ವಿ. ಈ ಮೇಳ 5 ದಿನಗಳ ಕಾಲ ನಡೀತೈತಿ. ಇವತ್ತು 12ನೇ ತಾರೀಕಿಂದ 16ನೇ ತಾರೀಕಿನವರೆಗೂ ನಡೀತೈತಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನು ನಾವಿಲ್ಲಿ ಮಾರಾಟ ಮಾಡೋಕ್ಕೆ ಏರ್ಪಡಿಸಿದ್ದೀವಿ. ಇಲ್ಲಿ ಸಾಕಷ್ಟು ರೈತರು ಭಾಗವಹಿಸ್ತಾ ಇದ್ದಾರೆ. ಈ ಮೇಳದಲ್ಲಿ ದ್ರಾಕ್ಷಿ, ದಾಳಿಂಬೆ, ಅಂಜೂರ, ಪಪಾಯ, ಬಾಳೆ ಹಾಗೂ ವಿವಿಧ ಎಲ್ಲ ರೀತಿಯ ಹಣ್ಣುಗಳು, ಹಾಗೂ ಇಲ್ಲಿ ಮುಖ್ಯವಾಗಿ ನೀವು ಅಣಬೆ ಮೇಳವನ್ನು ಮಾಡ್ತಾಯಿದ್ವಿ. ಇಲ್ಲಿ 20 ವೆರೈಟಿ ಅಣಬೆಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಜಗತ್ತಿನ ದುಬಾರಿ ಅಣಬೆ ಆಗಿರ್ತಕ್ಕಂಥ ಕಾರ್ಡಿಯಾಶಪ್ಸ್ ಅಂದರೆ ಯಾರ್ಸಗುಂಬ ಅನ್ನೋ ಒಂದು ಅಣಬೆಯನ್ನು ನಾವಿಲ್ಲಿ ಪ್ರದರ್ಶನ ಇಟ್ಟಿದ್ವಿ. ಈ ಅಣಬೆ ನಮ್ಮ ಭಾರತ ದೇಶದಲ್ಲಿ ಹಿಮಾಲಯದ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಬೆಳಿತೈತಿ. ಇದು ಹೆಚ್ಚಿನ ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರೋದ್ರಿಂದ ಹೆಚ್ಚಿನ ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರೋದ್ರಿಂದ ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಇದು ಪ್ರತಿ ಕಿಲೋಗೆ 15 ಲಕ್ಷ ರೂಪಾಯಿ ರಂತೆ ಮಾರಾಟ ಮಾಡ್ತದೆ. ಇಲ್ಲಿ ನಾವು ಬೇರೆ ಮತ್ತು ಎಕ್ಸಿಬಿಷನಲ್ಲಿ 2 ಲಕ್ಷ